हाँ चलो ಕರ್ನಾಟಕ ರಾಜ್ಯ ಅಧಿಕಾರಿಗಳ ಸಂಘದ ವತಿಯಿಂದ 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಯಬಾಗ ಶಾಖೆ ಪರವಾಗಿ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಈ ಬಗ್ಗೆ ರಾಮಾಡಳಿತ ಸಂಘದ ವತಿಯಿಂದ ಸಲ್ಲಿಸಿದಂಥ ಮನವಿಯನ್ನು ನಾವು ತಕ್ಷಣವೇ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ CS ಷಡಾಕ್ಷರಿ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದ BA ಕುಮಾರ್ ಅವರಿಗೂ ಈ ಕೂಡಲೇ ರವಾನಿಸಿ ಈ ಬಗ್ಗೆ ಸುಮಾರು 32 ಬೇಡಿಕೆಗಳನ್ನು ಜನಾಯನ್ ಬೇಡಿಕೆ ಇದಾವೆ. ನಾವು ಇವರೆಲ್ಲ ಬೆಳೆಯಾಗ ಒಂದ ಕಡೆ ಕೆಲಸ ಮಾಡ್ತಿರ್ತೀವಿ. ಇವ್ರು ಬೇಡಿಕೆ ಇಟ್ಟಂಥವು ಭಾಳ ಇದ್ರಾಗ ಸರ್ಕಾರ ವಿಚಾರ ಮಾಡುವಂಥದ್ದು ಏನು ಭಾಳ ಇಲ್ಲ. ಇದ್ರಾಗ ಅವಶ್ಯಕ ಏನು ಅಷ್ಟೇ ಕೇಳತ್ತಾರೆ. ಎಡಿಷ್ನಲ್ ಇದ್ರಾಗ ಏನಪ್ಪ ಒಂದು ಡಬಲ್ ಪಗಾರ ಮಾಡ್ರಿ, ಮತ್ತೊಂದು ಮಾಡ್ರಿ, ಇನ್ನೊಂದು ಎಕ್ಸ್ಟ್ರಾ ಮಾಡ್ರಿ ಅಂತದ್ದು ಏನಿಲ್ಲ. ಇವಾಗ ಏನು ಕೆಲಸ ಬೆಳತೈತಿ, ಏನು ಕೆಲಸ ಮಾಡೋಕೆ ಅನುಕೂಲ ಬೇಕಾಗೈತಿ, ಏನು ತಾಂತ್ರಿಕ ಕೆಲಸ ಮಾಡ್ತಾರೆ, ತಾಂತ್ರಿಕ ಸಿಬ್ಬಂದಿ ಸಿಗ್ತಕ್ಕಂಥ ಒಂದು ವೇತನ ಶ್ರೇಣಿ ಸಿಗಬೇಕಾಗೈತಿ. ಏನು ಪದೋನ್ನತಿ 25-30 ವರ್ಷದಿಂದ ನಾವು ನೋಡತ್ತೀವಿ. ಇಲ್ಲಿ ಭಾಳಷ್ಟು ಜನ ಯಾವಾಗ ನಮ್ಮ ಇಲಾಖೆಗೆ ಗ್ರೇಡ್ ಟು ಸೆಕ್ರೆಟರಿ ಆಗಿ ಬಂದಿದ್ದೀವಿ, ಆಗಿಂದ ಏನು ಗ್ರಾಮ ಆಗಲಿ ಲೆಕ್ಕಾಧಿಕಾರಿಗಳಿದ್ರು ಇದೇ ಹೆಸರಷ್ಟು ಬದಲಾವಣೆ ಬಿಟ್ಟರೆ ಆಗಿಂದನೂ ಹಳ್ಳಿಯಾಗಿ ಏನು ತಲಾಟಿದ್ದೀವಿ. ಅವ್ರು ತಲಾಟಿನದಾಗ ನಾವು ಸೆಕ್ರೆಟರಿ ಅದೀವಿ, ಮತ್ತು PDO ಅದೀವಿ, ಜೊತೆ ಅಂತವ್ರೂ ಇವು ಹಂತದವ್ರಿಗೂ ಹೋಗ್ಯಾರ. ಬಟ್ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಸ್ನೇಹಿತರೆಲ್ಲರೂ ಅದೇ ಹುದ್ದೆದಾಗ 25-30 ವರ್ಷ ಇರ್ತಾರೆ. ಈ ಹುದ್ದೆಯನ್ನು ರಾಜ್ಯ ಮಟ್ಟದ ಹುದ್ದೆಯಾಗಿ ಮಾಡಿ ಎಲ್ಲರಿಗೂ ಪದೋನ್ನತಿ ಸಿಗ್ತಕ್ಕಂಥ ಅವಕಾಶ ಮಾಡಬೇಕು. 16A ಸರ್ಕಾರ ಮಾಡೈತಿ, ಎಲ್ಲ ಇಲಾಖೆಯವರಿಗೆ ಒಂದು ಭಾಳ ತೊಂದರೆದಾಯಕ. ಯಾರ್ಯಾರೋ ಎಲ್ಲೆಲ್ಲೋ ಜಿಲ್ಲೆದಾಗ ಇರ್ತಾರೆ, ನಮ್ಮ ಕುಟುಂಬ, ಚಿಕ್ಕ ಮಕ್ಕಳು, ಒಂದು ತಂದೆ ತಾಯಿ ಅವರೆಲ್ಲ ಬಿಟ್ಟಿರ್ತಾರೆ. ಅದನ್ನೆಲ್ಲ 16A ಸರ್ಕಾರ ಮಾಡಿ ಭಾಳ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡಿರುತ್ತೆ. ಅದನ್ನು ರದ್ದುಪಡಿಸಿ ಈ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ವೃಂದವನ್ನು ರಾಜ್ಯ ವೃಂದವನ್ನಾಗಿ ಮಾಡಿದರೆ ಇದರಾಗ ಭಾಳಷ್ಟು ಜನ ಸಹಕಾರಿ ಆಗ್ತೈತಿ. ಮತ್ತು ಏನಿದೆ ಆಧಾರ್ ಸೀಡಿಂಗ್ ಮಾಡೋದ್ರಾಗ ಕೆಲವೊಂದು ಏನು ನ್ಯೂನತೆಗಳನ್ನು ಸರ್ಕಾರ ಮಾಡತೈತಿ, ಅದನ್ನು ನಾವು ಕಣ್ಣಾರೆ ಕಂಡೀವಿ. ಒಂದು ನಾವು ಫಲಾನುಭವಿ ಕಡೆಯಿಂದ ಅರ್ಜಿ ತೊಗೊಳತ್ನಾಗ ಅದನ್ನು ಪರಿಶೀಲನೆ ಮಾಡಿ ತೊಗೊಳ್ಬೇಕಂದು ಗ್ರಾಮಾಡಳಿತಾಧಿಕಾರಿಗಳ ಕರ್ತವ್ಯ ಇರ್ತದೆ. ಅವ್ರು ಪಟ್ಟದ ತೊಗೊಂಡ್ರಪ್ಪ ಅಂದ್ರೆ ಹಳ್ಳ್ಯಾಗ ಒಂದು 4 ಮಂದಿ ಹೆಣ್ಮಕ್ಳು ಇರ್ತಾರೆ, ಅವ್ರ ಹೆಸರು ಬಿಟ್ಟು ಮಾಹಿತಿ ಕೊಡ್ತಿರ್ತಾರೆ. 2-3 ಮಂದಿ ಜನರಿದ್ದಾಗ ಅವ್ರ ಹೆಸರು ಬಿಟ್ಟು ಕೊಡ್ತಿರ್ತಾರೆ. ಅವ್ರು ಪಟ್ಟಂತದಾಗ ಇವ್ರು ಪರಿಶೀಲನೆ ಮಾಡಲಾರ್ದ ತೊಗೊಂಡು ಅದನ್ನು ಆ ರೀತಿ ವಾಟ್ಸಾಪ್ ಮಾಡಿದಾಗ ನಾಳೆ ಅದಾಗ ಆಗುವಂಥ ಅನಾಹುತಗಳಿಗೆ, ಈ ಕೋರ್ಟ್ ಕಚೇರಿಗಳಿಗೆ ನಾಳೆ ಇವರೋ ಹೊಣೆ ಆಗಬೇಕಾಗತ್ತೆ. ಅದಕ್ಕಂಥವೆಲ್ಲ ಸರ್ಕಾರ ಟಾರ್ಗೆಟ್ ಮಾಡಲಾರ್ದ ನಾವು ಮನೆಯವ್ರು ತಿರ್ಕೊಂಡಾಗ ವಾಟ್ಸಾಪ್ ಮಾಡ್ಕೊಳ್ಬೇಕಾದ್ರೆ ಆ ಮನುಷ್ಯನ ಕರ್ತವ್ಯ. ಅದನ್ನು ಇವ್ರಿಗೆ ಒತ್ತಾಯ ಮಾಡೋದು ಭಾಳ ತಪ್ಪು. ಅವ್ರಿಗೆ ಯಾವಾಗ ಅವಶ್ಯಕತೆ ಇರ್ತೈತಿ ಆಗ ಬಂದು ಸರಿಯಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ, ಇಲ್ಲ ಮನೆಯಾಗ ಹೆಂಡ್ರು 2 ಗಂಟರಿದ್ರು, ಇನ್ನೊಂದೇನೋ ಬೇರೆ ಪ್ರಾಬ್ಲಮ್ ಕೋರ್ಟ್ ಮಾಡುವಂಥ ಪ್ರೆಷರ್ ಐತಿ. ಅಂಥ ವಿಷಯದಾಗ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಒತ್ತಡ ಹಾಕುವಂಥದ್ದು ದಯವಿಟ್ಟು ಸರ್ಕಾರ ಕೈ ಬಿಡಬೇಕು. ಇದೆಲ್ಲ ಸರ್ಕಾರದ ಮಟ್ಟದಾಗ ಇದನ್ನದಾವ. ಇಲ್ಲಿ ಎಲ್ಲ ಇಲಾಖೆದಾಗ ಕೆಲವೊಂದು ಆಗ್ತಿರ್ತಾವೆ, ಕೆಲವೊಂದು ಇಲಾಖೆಗೆ ಬಂದಾಗೈತಿ. ಚಿಕ್ಕಮಗಳೂರಾಗ ಒಂದು ಆದಂಥದ್ದೊಂದು ಕಡೆ ನಮ್ದು ನಾವು 24 ತಾಸು ನೌಕರ ಕರೆಕ್ಟ್ ಐತಿ. ಬಟ್ 24 ತಾಸು ನೌಕರ ಇದೀವಿ ಅಂದ್ರೂ ನಮಗೂ ಒಂದು ಮನೆ, ಕುಟುಂಬ, ನಮಗೂ ಒಂದು ಕೌಟುಂಬಿಕ ಜವಾಬ್ದಾರಿ ಇರ್ತೈತಿ. ಅದನ್ನು ಬಿಟ್ಟು ರಾತ್ರಿ 8-9ಕ್ಕೆ ಇವರು VC ಮಾಡೋದು, ಮೀಟಿಂಗ್ ಕರೀದು ಅತ್ಯಂತ ತುರ್ತು ಅವಶ್ಯಕತೆ ಕರೀಲಿ ಆ ಪ್ರಶ್ನೆ ಬೇರೆ. ಈಗೇನು ನಾರ್ಮಲಿ ಯಾವ ಇಲೆಕ್ಷನು, ಇನ್ನೊಂದು ಈ ಕ್ಲೈಮೇಟಿಗೆ ಸಂಬಂಧಪಟ್ಟಾಗ ಏನೋ ಅಂಥವೇನರೆ ಪ್ರವಾಹ ಪೀಡಿತರು ವಿಧಿಸೋದು, ಮತ್ತು ಇನ್ನೊಂದೇನು ನೈಸರ್ಗಿಕ ಏನು ಆದಂಥ ಘಟನೆ ಇದ್ರೆ ಕರೀಲಿ ಮಾಡಲಿ. ಬಿಟ್ಟು ರೆಗ್ಯುಲರಾಗಿ ಇವ್ರು ರಾತ್ರಿ 8-9ಕ್ಕೆ ಮೀಟಿಂಗ್ ಕರೆದು ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂಥೇಳಿ ಇನ್ಕ್ರಿಮೆಂಟ್ ಕಟ್ ಮಾಡುವಂಥದ್ದು ಇಂಥವೆಲ್ಲಗಳನ್ನು ಮಾಡಬಾರ್ದು. ಈ ನಿಟ್ಟಿನಾಗ ಎಲ್ಲ ಇಲಾಖೆಗೆ ನಮ್ಮ ಕೆಲವೊಂದು ಇಲಾಖೆ ನಾವು ಸಾರ್ವಜನಿಕ ಜೊತೆ ನೇರವಾಗಿ ಸಂಪರ್ಕವಾಗಿರ್ತೀವಿ. ಸಾರ್ವಜನಿಕ ಕೆಲಸ ಮಾಡೋರು ಇರ್ತೀವಿ. ಮಧ್ಯಾಹ್ನ ಸಂಜೆ ನಾವು ಸಾರ್ವಜನಿಕರು ಕೆಲಸ ಮಾಡೋದಾಗ ಮತ್ತು ರಾತ್ರಿ ಮೀಟಿಂಗ್ ಕರೆಯುವಂಥದ್ದು, ರಾತ್ರಿ VC ಮಾಡುವಂಥದ್ದು, ಇದನ್ನು ಸರ್ಕಾರದಿಂದನ ನಿರ್ಬಂಧ ಆಗಬೇಕು. ನಾವು ಹೇಳಿದ್ದು ಅತಿ ತುರ್ತಿದ್ದಾಗ ನಮ್ಗೆ ಕರೀಲಿ, ಅದನ್ನು ಹೊರತುಪಡಿಸಿ ಉಳಿದ ವಿಷಯದಾಗ ಅದನ್ನು ಮಾಡುವಂಥ ಪ್ರಯತ್ನ ಮಾಡಲಿ. ಇದನ್ನೆಲ್ಲನೂ ನಾವಂತೂ ಈಗಾಗಲೇ ತಮಗೆ ಹೇಳಿದಂಗೆ
ಈ ಮನವಿಯನ್ನು ಈಗಾಗಲೇ ವಾಟ್ಸಪ್ ಮುಖಾಂತರ ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಕಳಿಸೀವಿ. ಅವ್ರು ರಿಪ್ಲೈ ಮಾಡಿದ್ದಾರೆ. ಇದನ್ನು ಪೋಸ್ಟ್ ಮುಖಾಂತರನು ರಾಜ್ಯಾಧ್ಯಕ್ಷರಿಗೆ ಕಳಿಸ್ತೀವಿ. ನಾಳೆ ಬರುವ 20ನೇ ತಾರೀಕು ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೊಂದು ಸಮಾವೇಶ ಐತಿ. ಅಲ್ಲೂ ಇದನ್ನು ಖುದ್ದಾಗಿ ಮಾನ್ಯ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಇದಕ್ಕೆ ಸಂಬಂಧಪಟ್ಟಂಗೆ ಕಂದಾಯ ಇಲಾಖೆಯ ಮಾನ್ಯ ಸಚಿವರ ಗಮನಕ್ಕೂ, ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆಯುಕ್ತರು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಮೇಲೆ ಅವ್ರು ಒತ್ತಡ ತಂದು ಇದು ಯಾಕಂದ್ರೆ ಈಗ 2ನೇ ಸಲ ಐತಿದ್ರು. ಈಗ ಹಿಂದಕ್ಕೊಮ್ಮೆ ಮೋಸ್ಟ್ಲಿ ಅಕ್ಟೋಬರ್ದಾಗ 1ನೇ ಹಂತದಾಗ ಮಾಡಿದಾಗ ಸರ್ಕಾರ ಒಂದು ಭರವಸೆ ಕೊಡ್ತು. ಸರ್ಕಾರಿ ನೌಕರನವು ಸರ್ಕಾರ ಕೊಟ್ಟಂಥ ಭರವಸೆ ನಾವು ಒಪ್ಕೊಳ್ಬೇಕಾದ್ರೆ ನಮ್ಮ ಕೆಲಸ ಒಪ್ಕೊಂಡು ಅವ್ರ ಕೆಲಸ ಅದನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾವ ಅಂತ ಒಂದು ಆಶಯದಿಂದ ಅವಾಗ ಇವ್ರು ಧನ್ಯನ ಮುಷ್ಕರವನ್ನು ಹಿಂಗೆ ಪಡ್ಕೊಂಡಿದ್ರು. ಅವು ಯಾವುವು ಇವ್ರು ಕೇಳಿದಂಥ ಬೇಡಿಕೆಗಳು ಈಡೇರದ ಕಾರಣ 2ನೇ ಹಂತಕ್ಕೆ ಅನಿರ್ದಿಷ್ಟಾವಧಿ ಧನ್ಯನ ಅಂದ್ಕೊಂಡಾಗ ದಯವಿಟ್ಟು ಸರ್ಕಾರ ನಮ್ಮನ್ನು ನೋಡೋಕ್ಕೆ ಒಂದು ಕರುಣೆ ಕಡಲೆ ನೋಡಿ ನಮಗಿರ್ತಕ್ಕಂಥ ಫೀಲ್ಡ್ ವರ್ಕ್ ಏನು ಮಾಡ್ತಿರ್ತೀವಿ ನಾವು ಒಳ್ಳೆಯಾಗಿ ಕೆಲಸ ಮಾಡೋರು ಏನು ನಮ್ಗೆ ತೊಂದರೆ ಐತೆ ಅನ್ನೋದು ಅಲ್ಲಿ ಮೇಲಾಧಿಕಾರಿಗಳು ಏನು ಬೆಂಗಳೂರಾಗ ಕೂತಿರ್ತಾರೆ ಅವರು ಅದನ್ನು ಗಮನಕ್ಕೆ ತೊಗೊಂಡು ಏನು ಬೆಳಿಗ್ಗೆ ಚರ್ಚೆ ಮಾಡ್ತಿರ್ತಾರೆ ನಮ್ಮ ಗ್ರಾಮಾಡಳಿತ ಪ್ರತಿನಿಧಿಗಳನ್ನ ಆ ಸಭೆಗಳಿಗೆ ಆಹ್ವಾನಿಸಿ ನಮಗಿದ್ದಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕೆ ನಾವು ನಮ್ಮ ಸಂಘದ ರಾಜ್ಯಾಧ್ಯಕ್ಷರ ಮೂಲಕ ಈ ಮನವಿಯನ್ನು ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕೆ ಸಲ್ಲಿಸ್ತೀವಿ. ಮುಂದಿಗೆ ಯಾವುದೇ ತೊಂದರೆ ಬಂದಾಗ ನಾವು ಮೊನ್ನೆ ತಾರೀಕು ಒಂದು ಪ್ರತಿಭಟನೆ ಹಮ್ಮಿಕೊಂಡಾಗೂ ನಾವು ಹೇಳೀವಿ. ನಮ್ಮ ರಾಯಬಾಗ ತಾಲೂಕಿನ ಯಾವುದೇ ಸರ್ಕಾರಿ ನೌಕರರಿಗೆ ವೈಯಕ್ತಿಕ ಇರಲಿ, ಈ ಸಂಘಟನೆ ವಿಷಯದಾಗಿರಲಿ, ನಮ್ಮ ಸರ್ವಿಸ್ ಘಟಕದಾಗಿರಲಿ ಏನೋ ತೊಂದರೆ ಆದಾಗ ನಮ್ಮ ಕರ್ನಾಟಕ ಸರ್ಕಾರ ನೌಕರ ಸಂಘ